ಕಲಬುರಗಿ ಕಾರಾಗೃಹದಿಂದ ಕೈದಿಗಳು ಎಸ್ಕೇಪ್ ಆದಂತಹ ಪ್ರಕರಣ. ಜೈಲಿನಿಂದ ಎಸ್ಕೇಪ್ ಆದ ಬಳಿಕ ಹಣಕ್ಕಾಗಿ ಕೈದಿಗಳು ಪರದಾಟ ನಡೆಸಿದ್ರಂತೆ. ರಸ್ತೆಯ ಮೇಲೆ ಹೋಗುವವರ ಬಳಿ ಹಣವನ್ನ ಕೈದಿಗಳು ಕಸ್ತಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರ ಬಳಿ 500 ರೂಪಾಯಿ ಕೈದಿಗಳು ಕಸಿದುಕೊಂಡಿದ್ರು. ಕೈದಿಗಳಾದ ಸಾಗರ್, ಸಂತೋಷ್, ಮಸ್ತಾನ್ ಸೇರಿ ಕೃತ್ಯವನ್ನ ಮಾಡಿದ್ದಾರೆ. ಅದೇ ಹಣದಿಂದ ಬೆಳಗ್ಗೆ ಟಿಫನ್ ಮಾಡಿದ್ದಾರೆ, ಬೇರೆ ಕಡೆ ಎಸ್ಕೇಪ್ ಆಗಿದ್ದಾರೆ. ಕಲಬುರಗಿ ಕಾರಾಗೃಹದಿಂದ ಕೈದಿಗಳು ಎಸ್ಕೇಪ್ ಆದ ನಂತರ ಏನೇನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಮೊದಲು ಮಸ್ತಾನ್ ಹಾಕಿದಂತಹ ಪ್ಲಾನು, ಅದಕ್ಕೆ ಸಾಗರ್ ಮತ್ತು ಸಂತೋಷ್ ಕೂಡ ಸೇರ್ಕೊಳ್ತಾರೆ. ಜೈಲಿನ ಗೋಡೆಗಳನ್ನು ಹಾರಿ ಬರ್ತಾ ಇದ್ದ ಹಾಗೆ ದುಡ್ಡು ಬೇಕಲ್ವಾ ಬೇರೆ ಕಡೆ ಹೋಗೋದಕ್ಕೆ, ತಿಂಡಿ ತಿನ್ನೋದಕ್ಕೆ. ಹಂಗಾಗಿ ರಸ್ತೆಯಲ್ಲಿದ್ದಂತಹ ಇಬ್ಬರ ಬಳಿ 500 ರೂಪಾಯಿ ಹಣವನ್ನು ಕಸಿದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪ್ರವೀಣ್ ರೆಡ್ಡಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ನಿಜಕ್ಕೂ ಕೂಡ 3 ಜನ ಕೈದಿಗಳು ಜೈಲಿನಿಂದ ಹಾರಿ ಹೋದಂತಹ ವಿಚಾರ ಇದೆಯಲ್ಲ, ಎಸ್ಕೇಪ್ ಆದಂತಹ ದೃಶ್ಯ ಇದೆಯಲ್ಲ, ಇದು ಜೈಲಿನ ಬೇಜವಾಬ್ದಾರಿತನ ಏನು ಅನ್ನೋದನ್ನು ತೋರಿಸುತ್ತೆ. ಬಟ್ ಇವರು 3 ಜನ ಹೊರ ಬಂದ ಮೇಲೆ ಏನೇನಾಯಿತು, ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಏನೇನೆಲ್ಲ ಮಾಹಿತಿ ಸಿಗ್ತಾ ಇದೆ ಪ್ರವೀಣ್ ರೆಡ್ಡಿ? ಪ್ರೇಮ್ ಕುಮಾರ್, ಏನಂದ್ರೆ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಏನು ಸದಾ ಕೈದಿಗಳು 3 ಜನ ಒಂದು ಪರಾರಿಯಾಗಿದ್ರು. ಆ ಎಸ್ಕೇಪ್ ಆದಂತ ಬಳಿಕ ಏನಂದ್ರೆ ಹಲವು ರೋಚಕ ಕಹಾನಿಗಳು ಈಗ ಒಂದೊಂದಾಗೆ ಹೊರ ಬರ್ತಾ ಇವೆ. ಏನಂದ್ರೆ ಪ್ರಮುಖವಾಗಿ ಈ 3 ಜನ ಏನು ಕೈದಿಗಳಿರ್ತಾರೆ, ಅದರಲ್ಲಿ ಮಸ್ತಾನ್ ಈಗ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಏನಂದ್ರೆ ಆತನಿಗೆ ಈಗಾಗಲೇ ಒಂದು ಸಜಾ ಕೂಡ ಆಗಿರುತ್ತೆ. ಸುಮಾರು ಜೀವಾವಧಿ ಶಿಕ್ಷೆ ಆಗಿರುವಂಥ ಹಿನ್ನೆಲೆಯಲ್ಲಿ ಆತ ಏನಂದ್ರೆ ಸಾಯೋವರೆಗೂ ಕೂಡ ಈ ಜೈಲಿನಲ್ಲಿರೋ ಬದಲು ಬೇರೆ ಕಡೆ ಎಸ್ಕೇಪ್ ಆಗಬೇಕು ಅಂತ ಪ್ಲಾನ್ ಅನ್ನು ಮಾಡ್ತಾನೆ. ಸಂತೋಷ್ ಮತ್ತು ಸಾಗರ್ ಇಬ್ಬರ ಬಳಿ ಏನಂದ್ರೆ ಹೇಳ್ಕೊಳ್ತಾನೆ. ಅದಾದ ಬಳಿಕ ಎಸ್ಕೇಪ್ ಕೂಡ ಆಗ್ತಾರೆ. ಎಸ್ಕೇಪ್ ಆದ ಬಳಿಕ ಇವರ ಬಳಿ 3 ಜನರ ಬಳಿ ಒಂದೇ ಒಂದು ರೂಪಾಯಿ ಕೂಡ ಇರೋದಿಲ್ಲ. ಅದಾದ ಬಳಿಕ ಹೊರಬಂದ ಬಳಿಕ ಅವತ್ತಿನ ದಿನ ಅಂದ್ರೆ ನಿನ್ನೆ ನಸುಕಿನ ಜಾವ 5 ರಿಂದ 6 ಗಂಟೆ ಸುಮಾರಿಗೆ ರಸ್ತೆ ಮೇಲೆ ಹೋಗ್ತಾ ಇದ್ದಂತಹ ಮೊದಲ ವ್ಯಕ್ತಿ ಒಬ್ಬನನ್ನು ಹಿಡಿತಾರೆ. ಆತನ ಬಳಿ 500 ರೂಪಾಯಿ ಇರುತ್ತೆ, ಅದನ್ನ ತೆಗೆದುಕೊಳ್ತಾರೆ. ಅದಾದ ಬಳಿಕ ಇನ್ನೋರ್ವ ವ್ಯಕ್ತಿಯನ್ನ ಹೆದರಿಸಿ ಏನಂದ್ರೆ 500 ರೂಪಾಯಿನ ತೆಗೆದುಕೊಂಡು ಅದಾದ ಬಳಿಕ ಅದೇ ಹಣದಿಂದ ಟಿಫನ್ ಅನ್ನು ಕೂಡ ಮಾಡ್ತಾರೆ. ಅಲ್ಲಿಂದ ಬೇರೆ ಕಡೆ ಓರ್ವ ವ್ಯಕ್ತಿ ಏನಂದ್ರೆ ಬೇರೆ ಬೇರೆ ಕಡೆ ಒಂದು ಪಯಣವನ್ನು ಕೂಡ ಬೆಳೆಸ್ತಾರೆ. ಸೊ ಅಂದ್ರೆ ಇವರಿಗೆ ಜೈಲಿನಿಂದ ಎಸ್ಕೇಪ್ ಆದ ಬಳಿಕ ಯಾವ ರೀತಿಯಾಗಿ ಟಿಫನ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರೀ ಪ್ಲಾನ್ಡ್ ಇರೋದಿಲ್ಲ, ಹಣ ಕೂಡ ಇರೋದಿಲ್ಲ. ಹೀಗಾಗಿ ಇಬ್ಬರ ಬಳಿ 500 ರೂಪಾಯಿ ದರೋಡೆ ಮಾಡುವಂತಹ ಕೆಲಸಕ್ಕೂ ಕೂಡ ಈ ಆರೋಪಿಗಳು ಮುಂದಾಗಿ ಈಗಾಗಲೇ ಅಂದರೆ ಇಂಪ್ಲಿಮೆಂಟ್ ಮಾಡಿ ಆ ಹಣದಿಂದಲೇ ಟಿಫನ್ ಮಾಡಿರುವಂತಹ ಮತ್ತು ಎಸ್ಕೇಪ್ ಆಗಲು ಅದೇ ಹಣವನ್ನ ಬಳಸಿರೋದು ಈಗ ಪೊಲೀಸರ ಒಂದು ತನಿಖೆ ವೇಳೆ ಗೊತ್ತಾಗ್ತಾ ಇದೆ. ಇನ್ನು ಈ ಆರೋಪಿಗಳು 3 ಜನ ಏನಂದ್ರೆ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ 15 ದಿನಗಳ ಹಿಂದೆ ಪ್ಲಾನ್ ಮಾಡಿದ್ದು, ನಾವು ಇಲ್ಲಿಂದ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಯಾವ ರೀತಿಯಾಗಿ ಎಸ್ಕೇಪ್ ಆಗಬೇಕು, ಯಾವಾಗ ಆಗಬೇಕು ಅನ್ನೋದ್ರ ಬಗ್ಗೆ ಮಸ್ತಾನ್ ಅಂತ ಏನು ಕೊಲೆ ಆರೋಪಿ ಇದ್ದಾನೆ ಆತನೇ ಮಾಸ್ಟರ್ ಮೈಂಡ್ ಆಗಿದ್ದು, ಅವನೇ ಇವರಿಬ್ಬರಿಗೂ ಕೂಡ ಹೇಗೆ ಎಸ್ಕೇಪ್ ಆಗಬೇಕು ಎಂಬುದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಕೊಟ್ಟಿದ್ದ. ಅದಾದ ಬಳಿಕ ಇಲ್ಲಿಂದ ಪರಾರಿಯಾದ ಬಳಿಕ ಪೊಲೀಸರ ಕೈಗೆ ಯಾವುದೇ ಕಾರಣಕ್ಕೂ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿಂದ ಪಕ್ಕದ ಸ್ಟೇಟ್ ಆದಂತಹ ತೆಲಂಗಾಣದ ಜಹೀರಾಬಾದ್ಗೆ ಹೋಗೋದಕ್ಕೆ ಈ ಆರೋಪಿಗಳೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದರು. ಜಹೀರಾಬಾದ್ನ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಯಾವುದಾದ್ರೂ ಒಂದು ಕಾರ್ಖಾನೆಯಲ್ಲಿ ನಾವು ಜಾಬ್ ಹುಡ್ಕೊಂಡ್ರೆ ಸಾಕು, ಅಲ್ಲಿ ಯಾವ ಪೊಲೀಸರು ಕೂಡ ಬರೋದಿಲ್ಲ, ಲೈಫ್ ಟೈಮ್ ಆಗಿ ಆರಾಮಾಗಿ ಅಲ್ಲೇ ಸೆಟ್ಲ್ ಆಗ್ಬಹುದು ಅನ್ನೋ ಒಂದು ಪ್ಲಾನ್ ಕೂಡ ಮಾಡಿಕೊಂಡು ಈ ಕೈದಿಗಳು ಎಸ್ಕೇಪ್ ಆಗಿದ್ರು. ಆದರೆ ಕಲಬುರಗಿ ಪೊಲೀಸರು ನಡೆಸಿದಂತಹ ಮಿಂಚಿನ ಕಾರ್ಯಾಚರಣೆಯಲ್ಲಿ ಅದರಲ್ಲಿ ಓರ್ವ ಆರೋಪಿ ಈಗಾಗಲೇ ಸಂತೋಷ್ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದಂತಹ ಸಂದರ್ಭದಲ್ಲಿ ಗುಂಡೇಟು ತಿಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇನ್ನುಳಿದಂತಹ ಇಬ್ಬರು ಆರೋಪಿಗಳಾದಂತಹ ಸಾಗರ್ ಹಾಗೂ ಮಸ್ತಾನ್ ಇವರಿಬ್ಬರಿಗೂ ಕೂಡ ಈಗ ಪೊಲೀಸರು ಬಂಧಿಸುವುದಕ್ಕೆ ಬೇಕಾದಂತಹ ಜಾಲವನ್ನು ಬೀಸಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.